ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ಒಂದು ಗ್ರ್ಯಾಂಡ್ ಬ್ರೈಡಲ್ ಡಬಲ್ ಸ್ಟೆಪ್ ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಡ್ ಪಿಕಾಟ್ ಡಿಸೈನ್ ಬರ್ತಾ ಇದೆ ಇದರಲ್ಲಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡಿದ್ದೀನಿ. ಇದಕ್ಕೆ ನೀವು 650 700ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬನ್ನಿ ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ ನೋಡಿ, ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಏನು 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಲ್ಲ, ಆ ದಾರನ ಮೊದಲಿಗೆ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ. ದಾರದ ತುದಿಗೆ ನಾನು ಯಾವುದೇ ಗಂಟುಗಳನ್ನ ಹಾಕ್ಕೊಂಡಿಲ್ಲ. ನಾನು ಡೈರೆಕ್ಟಾಗಿ ಸೀರೆಗೇ ದಾರನ ಗಂಟು ಹಾಕ್ಕೊಳ್ತೀನಿ. ಈಗ ದಾರನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸೀರೆ ಹಿಂಭಾಗಕ್ಕೆ ದಾರ ಇಟ್ಕೊಂಡು ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಮೇಲಕ್ಕೆತ್ಕೊಳ್ಬೇಕು. ಅದಾದ ನಂತರ ಒಂದು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಕೊನೆಯಲ್ಲಿ ಈ ದಾರನ ಕುಚ್ಚೊಳಗಡೆಗೆ ಹಾಕಿ ಸೇರಿಸ್ಕೊಂಡು ಕಟ್ಕೊಂಡ್ಬಿಡ್ಬೋದು. ಆವಾಗ ನೀವು ಗ್ಲೂ ಹಾಕಬೇಕು, ಪೇಸ್ಟ್ ಮಾಡಬೇಕು ಅನ್ನೋದಿರಲ್ಲ. ಯಾಕೆಂದರೆ ಗ್ಲೂ ಪೇಸ್ಟ್ ಮಾಡಿದ್ರೆ ಅದು ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ, ಇದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಅದಾದಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಸೀರೆಗೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ರಿಂಕಲ್ಸ್ ಬರ್ತಿರೋ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ಗಳನ್ನ ಹಾಕಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಬೇಕು. ಅದಾದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕ್ಕೋಬೇಕು. ಈ ರೀತಿ 3 ಚೈನ್ ಗ್ಯಾಪ್ನ 3 ಟೈಮ್ಸ್ ಹಾಕ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದಾದಮೇಲೆ ಇವಾಗ ಸ್ವಲ್ಪ ದಾರನ ಮೇಲಕ್ಕೆ ಎತ್ಕೊಳ್ಳಿ. ನಾನಿಲ್ಲಿ ಈ ಡಿಸೈನ್ಗೆ ಡ್ರಮ್ ಬೀಡ್ ಅಥವಾ ಉದ್ದ ಬೀಡ್ಗಳನ್ನ ಯೂಸ್ ಮಾಡ್ಬೋದು. ಈ ಡಿಸೈನ್ಗೆ ಉದ್ದ ಬೀಡ್ನೇ ಯೂಸ್ ಮಾಡಬೇಕು. ಹಾಗಾಗಿ ಇದು ಡ್ರಮ್ ಬೀಡ್ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬೀಡನ್ನ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ 5 ಅಥವಾ 6 ಚೈನ್ಗಳನ್ನ ಹಾಕ್ಕೋಬೇಕು. ಅಂದರೆ ನೀವು ಯಾವ ಬೀಡನ್ನ ತೊಗೊಂಡಿರ್ತೀರ ಉದ್ದ ಬೀಡು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉದ್ದ ಜಾಸ್ತಿ ಇದ್ದರೆ 6 ಬೀಡ್ ಹಾಕ್ಕೊಳ್ಳಿ, ಇಲ್ವಾ ಉದ್ದ ಕಡಿಮೆ ಇದ್ದರೆ 5 ಬೀಡ್ ಹಾಕ್ಕೊಳ್ಳಿ. ನಾನಿಲ್ಲಿ ನೋಡಿ 6 ಚೈನ್ಗಳನ್ನ 6 ಚೈನ್ಸ್ ಅಥವಾ 5 ಚೈನ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ 6 ಚೈನ್ಗಳನ್ನ ಹಾಕಿದ್ದೀನಿ. ಚೈನ್ ಹಾಕಿ ಬೀಡ್ ಏನು ಹಿಂದೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಪಾಯಿಂಟಿಗೆ ಲಾಕ್ ಮಾಡಿ ಅದಾದಮೇಲೆ 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿ ನಾವೇನು 6 ಚೈನ್ ಗ್ಯಾಪ್ ಹಾಕಿರ್ತೀವಲ್ಲ ಅದ್ರ ಒಳಗಡೆಗೆ ಡಬಲ್ ಕ್ರೋಶೆಟ್ಸ್ ಕಂಬಗಳನ್ನ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ಡಬಲ್ ಕ್ರೋಶೆಟ್ ಕಂಬಗಳು ನೋಡಿ ನೀವು ಒಂದು 12ರಿಂದ 13 ಅಥವಾ ಮ್ಯಾಕ್ಸಿಮಮ್ 14 ಕಂಬಗಳನ್ನ ಮಾಡ್ಕೋಬೋದು. ಇಷ್ಟೇ ಅಷ್ಟೇ ಅನ್ನೋದು ಏನು ಇರೋದಿಲ್ಲ. ನೋಡಿಕೊಂಡು ಮಾಡ್ಕೊಳ್ಳಿ, ಎಷ್ಟು ಕಂಬಗಳನ್ನ ಇಡಿಸುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಮಾಡ್ಕೊಳ್ಬೋದು. ಮತ್ತು ಡಬಲ್ ಕ್ರೋಶೆಟ್ಸ್ ಕಂಬಗಳನ್ನ ಮಾಡ್ಕೊಳ್ಳಿ. ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು, ಡಬಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು. ಟ್ರಿಪಲ್ ಕ್ರೋಶೆಟ್ ಮಾಡಿದ್ರೆ ಆರ್ಚ್ ಸ್ವಲ್ಪ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶೆಟ್ ಮಾಡಿದ್ರೆ ಸ್ವಲ್ಪ ಪುಟ್ಟದಾಗಿರುತ್ತೆ. ನೋಡಿ, ನಾನಿಲ್ಲಿ 13 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ ಅದನ್ನು ನಾನು ಕೌಂಟ್ ಮಾಡಿಲ್ಲ. ಈಗ ಏನು ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡಿದ್ದೀವಲ್ಲ ಅದನ್ನು 13 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೀರೆಗೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿರಬೇಕು ಆರ್ಚು. ಸ್ವಲ್ಪ ಒಂಚೂರು ಈ ಕಡೆಗೆ ತಗೊಳ್ಳಿ, ಲೆಫ್ಟಿಗೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. 3 ಚೈನ್ ಗ್ಯಾಪು 4 ಟೈಮ್ಸ್ ಬರಬೇಕು. 3 ಚೈನ್ ಗ್ಯಾಪು ಇಲ್ಲಿ 4 ಟೈಮ್ಸ್ ಬರಬೇಕು. ಸ್ಟಾರ್ಟಿಂಗಲ್ಲಿ 3 ಚೈನ್ ಗ್ಯಾಪು 3 ಟೈಮ್ಸ್ ಬರುತ್ತೆ. ಆಮೇಲೆ ಆರ್ಚ್ ಮಾಡಿದ್ದಾದಮೇಲೆ ನಿಮಗೆ 4 ಟೈಮ್ಸ್ ಬರುತ್ತೆ. ಮತ್ತು ಇವಾಗ ನೀವೇನು
ಕಂಬಗಳನ್ನ ಮಾಡ್ಕೊಂಡ್ರಿ ಅಲ್ಲ ಆರ್ಚ್ ಮಾಡೋದಕ್ಕೆ, ಸೊ ಎಲ್ಲ ಆರ್ಚ್ಗಳು ಅಷ್ಟೇ ಕಂಬಗಳನ್ನ ಹಾಕ್ಕೊಳ್ತಾ ಮಾಡಿಕೊಂಡು ಬರಬೇಕು. ಸೊ 13 ಮಾಡ್ಕೊಳ್ತಿರೋ 14 ಮಾಡ್ಕೊಳ್ತಿರೋ ಅದನ್ನು ನೋಡಿಕೊಂಡು ನೀವು ಎಲ್ಲ ಕಂಬಗಳನ್ನೂ ಎಲ್ಲ ಆರ್ಚ್ನೂ ಅಷ್ಟೇ ಕಂಬ ಮಾಡಿ ಮಾಡ್ಕೋಬೇಕಾಗುತ್ತೆ. ಸೊ 4 ಬಾರಿ 3 ಚೈನ್ ಗ್ಯಾಪ್ ಹಾಕಿದ ಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಟ್ಟು ಇವಾಗ ಅಷ್ಟೇ 5 ಚೈನು ಅಥವಾ 6 ಚೈನ್ ಏನು ಮಾಡ್ಕೊಂಡ್ರಿ ಅದೇ ಥರ ಈಗ ಏನು ಆರ್ಚ್ ಮಾಡಿದ್ವಿ ಅಲ್ಲ, ಸೊ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. 6 ಚೈನ್ ಹಾಕೋಬೇಕು. ಏನು ಬೀಡ್ ಆ್ಯಡ್ ಮಾಡಿರ್ತೀರಲ್ಲ ಅದು ಸ್ಟಾರ್ಟಿಂಗ್ ಪಾಯಿಂಟಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ 2 ಚೈನ್ಸ್ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿವಾಗ 13 ಕಂಬನ ಮಾಡ್ಕೊಂಡಿದ್ದೀನಿ ಫಸ್ಟ್ನೇ ಆರ್ಚಲ್ಲಿ ಅಲ್ಲ, ಸೊ ಹಾಗಾಗಿ ಇಲ್ಲೂ ಅಷ್ಟೇ 13 ಕಂಬಗಳನ್ನ ಮಾಡ್ಕೊಂಡು ಬರ್ತೀನಿ. ನೀವು ಎಷ್ಟು ಕಂಬ ಮಾಡ್ಕೊಂಡಿರ್ತೀರ ಅನ್ನೋದನ್ನು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಆರ್ಚ್ ದೊಡ್ಡದು ಚಿಕ್ಕದು ಕಾಣಿಸುತ್ತೆ, ಹಾಗಾಗಿ ಕರೆಕ್ಟಾಗಿ ಕೌಂಟಿಂಗ್ ಮಾಡ್ಕೊಳೋದು ಬೆಟರ್. ಸೊ ನೋಡಿ ಇವಾಗ 13 ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಸೇಮ್ 3 ಚೈನ್ ಗ್ಯಾಪು 4 ಟೈಮ್ಸ್ ಹಾಕ್ಕೊಳ್ಬೇಕು. 3 ಚೈನ್ ಗ್ಯಾಪು 4 ಟೈಮ್ಸ್. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ 3 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. ಮಿಡಲಲ್ಲಿ ಆರ್ಚ್ ಮಧ್ಯದಲ್ಲಿ ನೀವು ಮಾಡುವಾಗ 3 ಚೈನ್ ಗ್ಯಾಪು ನಿಮಗೆ 4 ಟೈಮ್ಸ್ ಬರಬೇಕು. ಇದು ಒಂದು ನೀವು ನೋಡಿ ಮಾಡ್ಕೊಳ್ಬೇಕಾಗುತ್ತೆ. 3 ಚೈನ್ ಗ್ಯಾಪು 4 ಟೈಮ್ಸು. ಸೊ ಇದೇ ರೀತಿಯಲ್ಲಿ ನಾವು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ಬರಬೇಕಾಗುತ್ತೆ. ತುಂಬ ಈಸಿಯಾಗಿ ನಾವು ಬೇಗನೆ ಮಾಡಿಕೊಂಡು ಹೋಗ್ಬೋದು. ಜಾಸ್ತಿ ಬೀಡ್ಸ್ನ ನಾನೇನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ನೋಡಿ ಈ ರೀತಿಯಾಗಿ ಬರುತ್ತೆ ಆರ್ಚ್ಗಳು, ಎಲ್ಲ ಆರ್ಚ್ಗಳು ಈ ರೀತಿ ಒಂದೇ ಸಮನಾಗಿ ಮಾಡ್ಕೊಂಡು ಬರಬೇಕು. ನೋಡಿ ಎಂಡಿಂಗಲ್ಲೂ ಅಷ್ಟೇ 3 ಚೈನ್ ಗ್ಯಾಪು 3 ಟೈಮ್ಸ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿ ನೋಡಿ 2 ಚೈನ್ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲಕ್ಕೆತ್ತಿ ದಾರಾನ ಕಟ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಮಾಡ್ಕೊಂಡಿದ್ದಾಗಿದೆ ಫಸ್ಟ್ ಸ್ಟೆಪ್ಪು. ಈ ರೀತಿಯಾಗಿ ಬಂದಿದೆ ನೋಡಿ. ಇವಾಗ ಸೆಕೆಂಡ್ ಸ್ಟೆಪ್ನ ಶುರು ಮಾಡೋಣ. ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ನಾನಿಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಥ್ರೆಡ್ ಕಲರ್ ಚೇಂಜ್ ಮಾಡಿಕೊಂಡು ಇಲ್ಲೂ ಅಷ್ಟೇ ನಾನು ದಾರದ ತುದಿಗೆ ಯಾವುದೇ ಗಂಟು ಹಾಕ್ಕೊಂಡಿಲ್ಲ. ಡೈರೆಕ್ಟಾಗಿ ಈಗ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ನಾನು ಸೀರೆಗೇ ದಾರಾನ ಗಂಟು ಹಾಕ್ಕೊಂಡೋ ಅದೇ ರೀತಿ ಇಲ್ಲೂ ಅಷ್ಟೇ ಸೇಮ್ ಪ್ಲೇಸಲ್ಲಿ ನಾವು ಗಂಟು ಹಾಕ್ಕೊಳ್ಬೋದು. ಸೀರೆಗೇ ಡೈರೆಕ್ಟಾಗಿ ಮೊದಲು ಗಂಟು ಹಾಕ್ಕೊಳ್ಬೋದು, ಅಥವಾ ನೀವು ಏನು ಲಾಕ್ ಮಾಡಿರ್ತೀರಲ್ಲ ಅಲ್ಲಿಗೂ ಕೂಡ ಗಂಟು ಹಾಕ್ಕೊಳ್ಬೋದು. ನಾನು ಮೊದಲು ಸೀರೆಗೇ ಗಂಟು ಹಾಕ್ಕೊಳ್ತೀನಿ, ಆಮೇಲೆ ನಾವು ಲಾಕ್ ಮಾಡುವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ರೀತಿ ಗಂಟು ಹಾಕ್ಕೊಂಡಿದ್ದಾದಮೇಲೆ ನೀವು ಗಂಟು ಹಾಕ್ಕೊಂಡು ಅದ್ರ ಪಕ್ಕ ಒಂದು ಲಾಕ್ ಮಾಡಿರ್ತೀರಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಬರುತ್ತೆ. 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಬರುತ್ತೆ. ಲಾಕ್ ಮೇಲೆ ಲಾಕ್ ಬರುತ್ತೆ. ಅದಾದಮೇಲೆ ಮತ್ತೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್, ಲಾಕ್ ಮೇಲೆ ಲಾಕ್. ಈ ರೀತಿ 3 ಚೈನ್ ಗ್ಯಾಪು 3 ಟೈಮ್ಸು ಹಾಕ್ಕೋಬೇಕು. ನೋಡಿ ಈ ರೀತಿ 3 ಚೈನ್ ಗ್ಯಾಪ್ನ 3 ಟೈಮ್ಸು ಮಾಡ್ಕೋಬೇಕು. ಮತ್ತೊಮ್ಮೆ 3 ಚೈನ್ ಗ್ಯಾಪು, ಲಾಕ್ ಮೇಲೆ ಲಾಕ್. ಲಾಕ್ ಮಾಡಿದ್ದಾದಮೇಲೆ ಇವಾಗ 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿಬಿಟ್ಟು ನಾವೇನು 2 ಚೈನ್ ಹಾಕಿರ್ತೀವಲ್ಲ ಅದ್ರ ಪಕ್ಕ ಕಂಬದ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಕಂಬ ಮತ್ತು 2 ಚೈನ್ ಗ್ಯಾಪು ಅದ್ರ ಮಧ್ಯಕ್ಕೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕಿದ್ಮೇಲೆ ನೋಡಿ ಈ ರೀತಿ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಅಥವಾ ನೀವು 1 ಚೈನ್ ಕೂಡ ಹಾಕ್ಕೊಳ್ಬೋದು. ಸೊ 2 ಚೈನ್ ಹಾಕಿದ್ಮೇಲೆ ನೋಡಿ ಕಂಬ ಮಾಡ್ಕೊಂಡು ಹೋಗಬೇಕು, ಡಬಲ್ ಕ್ರೋಶೆಟ್ಟು. ಸೊ ನೀವು ಚೈನ್ ಮೇಲಾದರೂ ಮಾಡ್ಬೋದು, 2 ಕಂಬಗಳ ಮಧ್ಯದಲ್ಲಾದರೂ ಮಾಡ್ಬೋದು. ಒಂದು ಕಂಬ ಮಾಡಿದ್ಮೇಲೆ 3 ಚೈನ್ ಹಾಕಿ ಕಂಬದೊಳಗಡೆಗೆ ಲಾಕ್ ಮಾಡಬೇಕು, ಪಿಕೋ ಮಾಡೋದು. ಸೊ ನೋಡಿ ಇವಾಗ 2 ಕಂಬದ ಮಧ್ಯಕ್ಕೆ ಒಂದು ಕಂಬನ ಮಾಡ್ಕೋಬೇಕು, 3 ಚೈನ್ ಹಾಕಬೇಕು, ಕಂಬದೊಳಗಡೆಗೆ ಲಾಕ್ ಮಾಡಬೇಕು. ಮತ್ತು
2 ಕಂಬದ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಸಾರಿ, 2 ಕಂಬದ ಮಧ್ಯದಲ್ಲಿ ಒಂದು ಕಂಬ ಮಾಡಬೇಕು. ಡಬಲ್ ಕ್ರೋಶೆಟೇ ಇಲ್ಲೂ ಮಾಡ್ತಾ ಇರೋದು. ಮತ್ತು 3 ಚೈನ್ ಹಾಕಿಬಿಟ್ಟು ಕಂಬಕ್ಕೆ ಲಾಕ್ ಮಾಡಬೇಕು. ಕಂಬದೊಳಗಡೆಗೆ ನೋಡಿ ಈ ರೀತಿ. ಇದು ಪಿಕೋ ಥರ ಬರುತ್ತೆ. ಪಿಕೋ ಡಿಸೈನ್ ಅಂತ ಹೇಳ್ತಾರಲ್ಲ, ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಸೊ ಹೆವಿಯಾಗಿ ಬೀಡ್ಸ್ಗಳನ್ನ ಏನು ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ, ಏಕೆಂದರೆ ನೀವು ಬೇಕಾದ್ರೆ ಬೀಡ್ಗಳನ್ನ ಕೂಡ ಯೂಸ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ. ಒಂದೊಂದು ಬೀಡ್ ಹಾಕಿ 3 ಚೈನ್ ಹಾಕಿ ಪಿಕೋ ಆ ರೀತಿ ಕೂಡ ಮಾಡ್ಬೋದು. ಸೊ ಅದು ನಿಮಗೆ ಇನ್ನೂ ಹೆವಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಇದೇ ರೀತಿ ಎಲ್ಲ ಕಂಬಗಳನ್ನೂ ಮಾಡ್ಕೊತಾ ಬರಬೇಕು. ಕಂಬ ಮಾಡಬೇಕು, 3 ಚೈನ್ ಹಾಕಬೇಕು, ಕಂಬದೊಳಗಡೆಗೆ ಲಾಕ್ ಮಾಡಬೇಕು. ಸೊ ಈ ರೀತಿ ಆರ್ಚ್ ಫುಲ್ ಕಂಪ್ಲೀಟ್ ಆದಮೇಲೆ ನೋಡಿ, ಆರ್ಚ್ ಪಕ್ಕ ಏನು 3 ಚೈನ್ ಗ್ಯಾಪ್ ಇರುತ್ತಲ್ಲ, ಆ 3 ಚೈನ್ ಗ್ಯಾಪ್ದು ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಗ್ಯಾಪು 3 ಟೈಮ್ಸು. ಏನು 3 ಚೈನ್ ಗ್ಯಾಪ್ ಇದೆಯಲ್ಲ, 3 ಚೈನ್ ಗ್ಯಾಪ್ ಹಾಕ್ಕೊಳ್ಳಿ, ಲಾಕ್ ಮೇಲೆ ಲಾಕ್ ಮಾಡಿ, 3 ಚೈನ್ ಗ್ಯಾಪ್ ಹಾಕ್ಕೊಳ್ಳಿ, ಲಾಕ್ ಮೇಲೆ ಲಾಕ್ ಮಾಡಿ. ಈ ರೀತಿ 3 ಟೈಮ್ಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ಮತ್ತೆ ಆರ್ಚ್. ಸೊ ಆರ್ಚ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ನೋಡ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಸ್ ಅನ್ನಿಸ್ಬೋದು, ಬಟ್ ಈಸಿ ಇದೆ. ನೀವು ಒಂದು ಸಲ ನೋಡಿಕೊಂಡ್ರೆ ನೀಟಾಗಿ ಆರಾಮ್ಸೆ ಮಾಡ್ಬೋದು. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ 2 ಚೈನ್ ಏನು ನಾವು ಹಾಕಿರ್ತೀವಲ್ಲ ಆರ್ಚ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ದು, ಅಲ್ಲಿ 2 ಕಂಬದ 2 ಚೈನ್ ಮತ್ತು ಕಂಬದ ಮಧ್ಯೆ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಷ್ಟೇ. ತುಂಬ ಈಸಿಯಾಗಿದೆ. ಸೊ ನೋಡಿ, ನಾನು ಇವಾಗ ಸೆಕೆಂಡ್ ಸ್ಟೆಪ್ಪು ನಾವು ಈ ರೀತಿ ಮಾಡ್ಕೊಬೇಕು. ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಆರ್ಚು. ಸೊ ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ಜಾಸ್ತಿ ಬೀಡ್ ಬೇಡ ನಮಗೆ ಅಂತ ಹೇಳ್ತಾರಲ್ಲ, ಅಂಥವರಿಗೆ ನೀವು ಈ ರೀತಿಯಾಗಿ ಡಿಸೈನ್ನ ಮಾಡಿಕೊಡ್ಬೋದು. ನೋಡಿ ಈ ರೀತಿಯಾಗಿ. ಸೊ ಇದಕ್ಕೆ ನಾವಿವಾಗ ಏನು ಬೇಸ್ ಲೈನ್ 3 ಚೈನ್ ಗ್ಯಾಪು 3 ಟೈಮ್ಸ್ ಹಾಕಿದ್ವಿ ಅಲ್ಲ, ಸೊ ಅದು ಮಧ್ಯದ್ದು 3 ಚೈನ್ ಗ್ಯಾಪಲ್ಲಿ ಮಧ್ಯದ್ದು 3 ಚೈನ್ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೋಬೇಕು. ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದಾಗ ಸ್ವಲ್ಪ ಆ ಕಡೆ ಈ ಕಡೆ ನೀವು ಎಕ್ಸ್ಟ್ರಾ ಗ್ಯಾಪ್ ಕೊಟ್ರೇ ನೀವು ಕುಚ್ಚು ಕಟ್ಟಿದ್ದು ತುಂಬ ಚೆನ್ನಾಗಿ ಕಾಣಿಸೋದು. ಇಲ್ಲಾಂದರೆ ಅಂಟ್ಕೊಂಡಂಗೆ ಕಾಣಿಸುತ್ತೆ ಆರ್ಚಿಗೂ ಕುಚ್ಚುಗೂ. ಅದಕ್ಕೋಸ್ಕರಕ್ಕೆ ಅದು ಸ್ಲ್ಯಾಂಟಿಂಗ್ ಆರ್ಚ್ ಅಲ್ವಾ. ನೋಡಿ ಇದೇನೇ ಕುಚ್ಚು ಪಕ್ಕಕ್ಕೆ ಆರ್ಚ್ ಬಂದಂಗೆ ಆಗಿದೆ. ಕುಚ್ಚುಗಳು ನಾನು 167 ದಾರ ತೊಗೊಂಡು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಆರ್ಚ್ ಲೆವೆಲ್ಲಿಗೆ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಕಲರ್ ಥ್ರೆಡ್, ಆ ಕಲರ್ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ತುಂಬಾ ನೀಟಾಗಿ ಬರುತ್ತೆ ಫೈನಲ್ ಲುಕ್ಕು. ಹೆವಿ ಬೀಡ್ಸ್ ಇಲ್ದಿರ ತುಂಬಾ ಗ್ರ್ಯಾಂಡಾಗೂ ಕೂಡ ಅನಿಸುತ್ತೆ. ಸೊ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೂ ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.